ನೀಟ್ ಪರೀಕ್ಷೆನ ಮುಂದಕ್ಕೆ ಹಾಕೇನೆ ಈ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸನ್ನು ಅರ್ಧ ಕೊಂದುಬಿಡ್ತು ವ್ಯವಸ್ಥೆ. ಇನ್ನು ನಿನ್ನೆ ನೀಟ್ ಪರೀಕ್ಷೆ ಆಯ್ತಲ್ಲ, ಆ ನೀಟ್ ಪರೀಕ್ಷೆಗೆ ಅದೆಷ್ಟು ವಿಘ್ನಗಳು ನೋಡಿ. ಇಲ್ಲಿ ನೋಡಿದ್ರೆ ಈ ಕಾಂಗ್ರೆಸ್ಸಿನ ಕಾರ್ಯಕ್ರಮ ನಡೀತಾ ಇದೆ. ಹರಿಪ್ರಸಾದ್ KPCC ಅಧ್ಯಕ್ಷರಾದ್ರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಕಾರ್ಯಕ್ರಮ, ದೊಡ್ಡ ನಾಯಕರುಗಳು ಪಾಲ್ಗೊಂಡಿದ್ದರು. ದೇಶದ ಬೇರೆ ಬೇರೆ ಭಾಗದಲ್ಲೂ ಕೂಡ ಒಂದು ಚೂರು ತಡ ಆಯಿತು ಅಂತ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಹೊರಗಡೆ ಇಟ್ಟರು. ಏನು ದರಿದ್ರ ವ್ಯವಸ್ಥೆ ನೋಡಿ. ಇವ್ರ ಯೋಗ್ಯತೆಗೆ 5 ರಿಂದ 5.25 ಗಂಟೆ ಜಾಸ್ತಿ ಕೊಡ್ತೀವಿ ಅಂತಂದ್ರಲ್ಲ ನೀವು, 15 ನಿಮಿಷ. ಆ 15 ನಿಮಿಷ ಮೊದಲೇ ಕೊಡೋಕೆ ಏನು ರೋಗ ಆಗಿತ್ತು ನಿಮಗೆ? ಇಡೀ ದೇಶಾದ್ಯಂತ ಅದೆಷ್ಟು ವಿದ್ಯಾರ್ಥಿಗಳು ಈ ರೀತಿ ಲೇಟಾಗಿ ಬಂದಿರ್ಬೋದಪ್ಪ? ಅದೆಷ್ಟು ವಿದ್ಯಾರ್ಥಿಗಳು ಲೇಟಾಗಿ ಬಂದಿರ್ಬೋದು ಯೋಚನೆ ಮಾಡಿ. ಈಗ ಏನು ಗೊತ್ತಾ, BJP ಕಾಂಗ್ರೆಸ್ ನಡುವೆ ವಾಕ್ಸಮರ ಮಾಡ್ತಾ ಇವೆ. KPCC ಅಧ್ಯಕ್ಷರ ಕಾರ್ಯಕ್ರಮದಿಂದಲೇ ಸಮಸ್ಯೆ ಆಯಿತು ಅಂತ BJP ಹೇಳ್ತಾ ಇದೆ, ತನ್ನ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಹೇಳ್ತಾ ಇದೆ ಅಂತ ಕೈ ನಾಯಕರು ಆಕ್ರೋಶ ಪಡಿಸ್ತಾ ಇದ್ದಾರೆ. ಇದು ಈ ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಾಗ್ಯುದ್ಧ ನೋಡಿ ನಾವು ತೋರಿಸ್ತಾ ಇದ್ದೀವಿ. ವಿದ್ಯಾರ್ಥಿನಿಯರು ಹೆಂಗೆ ಅವ್ರು ಬೇಡ್ಕೊತಾ ಇದ್ದಾರೆ ನೋಡಿ. ಕಾಂಪೌಂಡಿಂಗ್ ಅದು ಗೇಟ್ ಹಾಕಿಬಿಟ್ರು. ಅದಾದಮೇಲೆ ವಿದ್ಯಾರ್ಥಿನಿ ಪಾಪ ಜಂಪ್ ಮಾಡ್ತಾ ಇದ್ದಾರೆ. RC ಕಾಲೇಜಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ಯಾಲೇಸ್ ಹತ್ತತ್ರನೇ ಬರುತ್ತೆ. ಪರೀಕ್ಷಾ ಕೇಂದ್ರಕ್ಕೆ ಹೋಗಲಿಕ್ಕೆ ತಡವಾಯಿತು. ಕಾರಣ ಏನು? ಕಾಂಗ್ರೆಸ್ನಿಂದಾಗಿ ವಿದ್ಯಾರ್ಥಿಗಳ ಜೀವನ ಹಾಳಾಯಿತು. ಇದು ಕುಮಾರಸ್ವಾಮಿ ಅವರ ನೇರ ಆರೋಪ. ಅದೇ ನರೇಂದ್ರ ಮೋದಿ ಅವರು ನೋಡಿ 45 ನಿಮಿಷ ಏರ್ಪೋರ್ಟ್ನಲ್ಲೇ ಕಾಯ್ತಾ ಇದ್ದರು. ಯಾಕಂದರೆ ನಾವು ಹೋಗೋದು, ಝೀರೋ ಟ್ರಾಫಿಕ್ ಮಾಡೋದು, ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗೋದು ಬೇಡವೇ ಬೇಡ ಅಂತ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತಲೇ ಪ್ರಧಾನಿ ಮೋದಿ 45 ನಿಮಿಷ ವೇಟ್ ಮಾಡಿದರು. ಮೋದಿಯವರು ನೋಡಿ ಕಾಂಗ್ರೆಸ್ ಕಲೀಲಿ ಅಂದಿದ್ದಾರೆ HD ಕುಮಾರಸ್ವಾಮಿ. ನೀಟ್ ಎಕ್ಸಾಮ್ನ ಸಂದರ್ಭದಲ್ಲಿ ಕೆಲವು ನೀಟ್ನ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶಗಳು ದೊರಕಲಿಲ್ಲ. ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವ್ರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವ್ರ ನಿವಾಸಕ್ಕೆ ಹೋಗ್ತಕ್ಕಂಥದ್ದಕ್ಕೆ 45 ನಿಮಿಷ ಏರ್ಪೋರ್ಟಲ್ಲಿ ಕೂರ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂತಕ್ಕಂಥ ತೀರ್ಮಾನ ಏನು ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನು ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ.